ಹಾಯ್ ಗೈಸ್, ನಾನಿವತ್ತು ಅಕ್ಕಿ ಹಿಟ್ಟಲಿಂದ ಒತ್ತು ಶಾವಿಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲು ಒಂದು ಕಡಾಯಿ ಇಟ್ಕೋಬೇಕು, ಇಲ್ಲಕ್ಕಂದ್ರೆ ಪಾತ್ರೆನ ಇಟ್ಕೊಳ್ಳಿ. ಈ ಬೌಲಿಗೆ 2 ಬೌಲ್ ಹಿಟ್ಟು ತಗೊಂಡಿದ್ದೀನಿ. 2 ಬೌಲಿಗೆ 3.5 ನೀರು ಹಾಕೋಬೇಕು. ಇದೇ ಬೌಲಿಗೆ 3 ಹಾಕೊಂಡ್ರು ಪರವಾಗಿಲ್ಲ. ಸ್ವಲ್ಪ ಮೇಲೆ ಹಾಕೊಳ್ಳಿ, 2.5 ತನ. 2 ಬೌಲ್ ಹಿಟ್ಟಿಗೆ 2.5 ನೀರು ಹಾಕೊಂತ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ರೈಸ್ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. 1-2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೋಬೇಕು. ಯಾಕಂದ್ರೆ ಹಿಟ್ಟು ಗಂಟಾಗಲ್ಲ, ಅದಕ್ಕೆ ಕಲಿಯೋರಿಗೆ ಈಸಿ ಆಗುತ್ತೆ. ನೀರು ಕುದಿಲಿ ಚೆನ್ನಾಗಿ. ನೀರು ಚೆನ್ನಾಗಿ ಕುದಿಬೇಕು. ಆಮೇಲೆ ಹಿಟ್ಟು ಹಾಕಿ ಕಲಿಸ್ಕೋಬೇಕು. ಇವಾಗ ನೀರು ಕುದಿತಾ ಇದೆ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ನಿಧಾನವಾಗಿ ಹಿಟ್ಟು ಹಾಕಿ ತಿರುಗಿಸ್ಕೋಬೇಕು. ಇದು 4-5 ಜನಕ್ಕಾಗತ್ತ, ಅಷ್ಟು ಮಾಡ್ತಾ ಇದ್ದೀನಿ ನಾನು. ನಿಮ್ಗ ಒಬ್ಬರಿಗೆ ಬೇಕಂದ್ರೆ ಒಂದೇ ಬಟ್ಲು ಹಿಟ್ಟು ಹಾಕಿ ಮಾಡ್ಕೊಳ್ಳಿ. 1 ಬಟ್ಲಕ್ಕೆ 1 ಬಟ್ಲು ನೀರು ಹಾಕೊಂಡು ಮೇಲೆ ಸ್ವಲ್ಪ ಹಾಕೊಂಡ್ಬಿಡಿ, ಕರೆಕ್ಟ್ ಆಗುತ್ತೆ. ನೋಡಿ, ನಾನು 3 ಬಟ್ಲ ನೀರು ಹಾಕೊಂಡಿದ್ದೀನಿ, ಕರೆಕ್ಟ್ ಆಯ್ತು. ಇವಾಗ ಮೇಲೆ 1-2 ಸ್ಪೂನ್ ಅಷ್ಟು ನೀರು ಹಾಕಿ, ಬಿಸಿನೀರು ಹಾಕೋಬೇಕು, ತಣ್ಣೀರು ಹಾಕೋಬಾರ್ದು. ಮುಚ್ಚಿ 1-5 ನಿಮಿಷ ಬೇಗ ಬಿಟ್ಬಿಡಿ. ಲೋ ಫ್ಲೇಮಲ್ಲಿ ಇರಬೇಕು. ಯಾಕಂದ್ರೆ ಮತ್ತೆ ವಾಪಸ್ ಇಡ್ಲಿ ಕುಕ್ಕರಲ್ಲಿ ಇಟ್ಟು ಬೇಯಿಸ್ತಾ ಇಲ್ಲ ನಾನು, ಅದಕ್ಕೆ ಹೇಳ್ತಾ ಇರೋದು. ಇವಾಗಲೇ ಬಿಸಿನೀರಾಗ ಹಾಕಿದಾಗ ಹಿಟ್ಟು ಬೆಂದ್ಬಿಟ್ಟಿರುತ್ತೆ. 1-5 ನಿಮಿಷ ಬಿಟ್ಬಿಡಿ ಲೋ ಫ್ಲೇಮಲ್ಲಿ ಇಟ್ಟು. ನೋಡಿ, ಇವಾಗ ಉಗಿ ಆಯ್ತಾ ಇದೆ. ಇವಾಗ ಇದು ಹಿಂಗ್ ಮುಟ್ಟಿ ನೋಡ್ಬೇಕು. ಕೈಗೆ ಅಂಟ್ಕೊಳ್ಲಿಕ್ಕಂದ್ರ ಆಗಿದೆ ಅಂತ ಅರ್ಥ. ನೋಡಿ, ಇವಾಗ ಇದು ಆಗಿದೆ. ಹಿಂಗ್ ಮಾಡಿದ್ರೆ ಹತ್ತಬಾರ್ದು ಕೈಗೆ. ಆಗಿದೆ ಇದು. ಮುಚ್ಚಿಟ್ಬಿಡೋಣ. ನಾವು ಸ್ವಲ್ಪ ತಣ್ಣಗಾಲಿ, ಶಾವಿಗೆ ಒತ್ತಕ್ ಬರ್ಬೇಕಲ್ವಾ, ಮುಚ್ಚಿಟ್ಬಿಡೋಣ. ಬೇಕಂದ್ರೆ ಅವಾಗ ಒತ್ತುಕೊಳ್ಳಿ. ನಾನು ಸ್ವಲ್ಪ ತಣ್ಣಗಾಲಿ ಅಂತ ಬಿಡ್ತೀನಿ. ಇವಾಗ ಹಿಟ್ಟು ಸ್ವಲ್ಪ ತಣ್ಣಗಾಗಿದೆ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಚಕ್ಲಿ ಒರಳೆ ಇರುತ್ತಲ್ಲ, ಇದಕ್ಕೆ ಈ ಅಗಲೊಂದು ಬಿಲ್ಲೆ ಹಾಕೊಂಡು ಈ ರೀತಿ ಕರೆಕ್ಟಾಗಿ ಕುಂದಿಸ್ಕೋಬೇಕು. ಕುಂದಿಸ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಚ್ಕೋಬೇಕು. ಹಿಟ್ಟು ಈ ಒರಳಲ್ಲಿ ಹಾಕಿ, ಇವಾಗ ನೋಡಿ ಬೆಂದ್ಬಿಟ್ಟಿದೆ ಹಿಟ್ಟು. 2 ಸಲ ಬೇಯಿಸುವಂತ ಅವಶ್ಯಕತೆ ಇರೋದಿಲ್ಲ. ಇವಾಗ ಒತ್ತು ಶಾವಿಗೆ ರೆಡಿ ಆಗಿದೆ.